ಇಲ್ಲದ್ರೆ ಒಂದು 5 ದಿವಸದ ಕೋಳಿ ಅಕ್ಕ ಎಲ್ಲ ನಡೀತಿತ್ತು. ಇವತ್ತಿನ ಕಾನೂನು ಪ್ರಕಾರ ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಲ್ಲಂಬಿ ಬರಲಿಕ್ಕೆ ಕಾರಣವೇ ಈ ಕಲ್ಲನ್ನು ನಂಬಿಕೊಳ್ಳುವಂಥ ವಿಷಯ ಅವತ್ತು ಕೊಟ್ಟ ಪೂರ್ವಬಲ್ಲಾಳರ ಕಾಲದಲ್ಲಿ ಕೊಟ್ಟಂಥ ಒಂದು ನುಡಿ ನಗ ಈ ಬದಿಯಿಂದ ಆ ಬದಿಗೆ ಹೋಗ್ತಾ ಉಂಟು. ಇವತ್ತು ಕೂಡ ನಮಗೆ ಅದು ನಾಳೆ ನಾವು ನೋಡಿದ್ರು ನಾಳೆ ಎಲ್ಲ ನಾವು ನೀರು ಹರಿಸುವಾಗ ಅದರ ವಿಶೇಷತೆ ಅಂದರೆ ಕಾಣ್ತದೆ. ಬಾರೆ ಪಾತ್ ಅವು ಕೈಲು ಮಂಟ ಬುಕ್ಕ ಪೂಕರ ಬದೇರುಂಡು ಬೂತುಂಡು ಒಂಜಿ ದೈವಿ ಶಕ್ತಿದ ರೂಪನೊಂಜಿ ಕಲ್ಲುತು ಒಂಜಿ ಮಣ್ಣದ ಜೇಡಿ ಮಣ್ಣು ಎಂಗಳ ಬುಡ್ಪವ. ಎಸ್ ವೀಕ್ಷಕರೇ, ಇವತ್ತು ನಾವು ಆಲೆಟ್ಟಿ ಗ್ರಾಮದ ಕಲ್ಲಿಂಬಿ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಕಲ್ಲಿಂಬಿ ಅನ್ನುವಂಥದ್ದು ಭಾಳಷ್ಟು ಒಂದು ಪ್ರತಿಷ್ಠಿತ ಮನೆತನ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಕಲ್ಲಿಂಬಿ ಮನೆತನಕ್ಕೆ ಭಾಳಷ್ಟು ಇತಿಹಾಸ ಕೂಡ ಇದೆ. ಈ ಒಂದು ಮನೆತನದಲ್ಲಿ ಇನ್ನೊಂದು ಬಹಳಷ್ಟು ಪ್ರಾಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಈ ಒಂದು ಮನೆತನಕ್ಕೆ ಸೇರಿದಂಥ ವಯನಾಡ್ ಕುಲವನ್ ದೈವಸ್ಥಾನ ಇರ್ಬೋದು ಅಥವಾ ಧರ್ಮದೈವಗಳ ಚಾವಡಿ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಒಂದು ಕಾರಣಿಕದ ಒಂದು ಗದ್ದೆ ಇದೆ, ಬೇಸಾಯದ ಗದ್ದೆ ಇದೆ. ಬಹಳಷ್ಟು ಕಡೆಗಳಲ್ಲಿ ಇವತ್ತು ನಾವು ಬೇಸಾಯವನ್ನು ಕಾಣ್ತಾ ಇಲ್ಲ, ಆದರೆ ಕಲ್ಲಂಬಿಯಲ್ಲಿ ಒಂದು ಗದ್ದೆಯನ್ನು ಬೇಸಾಯ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳ ಹಿಂದೆ ನಾವು ಬಾಲ್ಯದಿಂದಲೇ ನೋಡಿದಂಥ ವಿಚಾರ. ಈ ಗದ್ದೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಗದ್ದೆ ಕೋರಿ ಅನ್ನುವಂಥದ್ದನ್ನು ವರ್ಷಂಪ್ರತಿ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಎತ್ತುಗಳನ್ನು ಕೋಣಗಳನ್ನು ತಂದು ಇಲ್ಲಿ ಉಳುಮೆ ಮಾಡಿ ಆನಂತರ ಸಂಪ್ರದಾಯದಂತೆ ಆ ಒಂದು ಬೇಸಾಯ ಪದ್ಧತಿ ನಡೀತಾ ಇತ್ತು. ಇವತ್ತು ಯಾಂತ್ರೀಕೃತ ಒಂದು ಬೇಸಾಯದ ಪದ್ಧತಿ ಕೂಡ ಈ ಗದ್ದೆಯಲ್ಲಿ ನಡೀತಾ ಇದೆ. ಆದರೆ ಈ ಗದ್ದೆಯಲ್ಲಿ ಭಾಳಷ್ಟು ವಿಶಿಷ್ಟವಾದಂಥ ವೈವಿಧ್ಯತೆ ಇದೆ ಮತ್ತು ಇಲ್ಲಿ ಒಂದು ಭಾಳಷ್ಟು ಕಾರಣಿಕದ ಒಂದು ಶಕ್ತಿ ಕೂಡ ಇದೆ ಅನ್ನುವಂಥದ್ದು ನಮಗೆ ತಿಳಿದಂಥ ವಿಚಾರ. ಬನ್ನಿ, ಈ ಗದ್ದೆಗೆ ಏನು ಮಹತ್ವ ಇದೆ, ಈ ಗದ್ದೆಯ ಇತಿಹಾಸ ಏನು, ಯಾಕೆ ಇದನ್ನು ಈ ರೀತಿಯಾಗಿ ಈ ಒಂದು ಬೇಸಾಯದ ಪದ್ಧತಿಯನ್ನು ಇಲ್ಲಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಡೆಯುವಂಥ ಕ್ರಿಯೆಗಳು ಏನು, ಕರ್ಮಗಳು ಏನು, ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಬನ್ನಿ, ಇದೀಗ ಈ ಗದ್ದೆಯ ಇದಕ್ಕೆ ಸಂಬಂಧಪಟ್ಟ ಅಂದರೆ ಕಲ್ಲಂಬಿ ಮನೆತನಕ್ಕೆ ಸಂಬಂಧಪಟ್ಟಂಥ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ಸೋಣ. ಕಲ್ಲಂಬಿಯ ಈ ಒಂದು ಗದ್ದೆ ಕೋರಿ ಮಾಡುವಂಥ ಗದ್ದೆಗೆ ಒಂದು ಭಾಳಷ್ಟು ಇತಿಹಾಸವಿದೆ, ಪಾವಿತ್ರ್ಯತೆ ಇದೆ. ಇದರ ಒಂದು ಹಿನ್ನೆಲೆ ಏನು ಅನ್ನುವಂಥದ್ದು, ನೀವು ಭಾಳಷ್ಟು ಹಿರಿಯರಾಗಿದ್ರಿ. ಈ ಒಂದು ಗದ್ದೆಯ ಬಗ್ಗೆ, ಕಲ್ಲಂಬಿಯಲ್ಲಿ ನಡೆಯತಕ್ಕಂಥ ಏನು ಗದ್ದೆ ಕೋರಿ ಅಂತ ಹೇಳ್ತೇವೆ, ಅದೊಂದು ವಿಶಿಷ್ಟವಾದಂಥ ಸಂಪ್ರದಾಯ ಇದೆ ಮತ್ತು ಅದರಲ್ಲಿ ಒಂದು ಇತಿಹಾಸ ಇದೆ. ಆ ಇತಿಹಾಸದ ಬಗ್ಗೆ ಈಗ ಈ ಕಲ್ಲಂಬಿ ಮನೆತನದ ಹಿರಿಯರಾದಂಥ ಶ್ರೀಯುತ ಶಿವರಾಮಗೌಡ ಕಲ್ಲಂಬಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ಗದ್ದೆ ಬಗ್ಗೆ ತಮ್ಮ ಆ ಇತಿಹಾಸದ ಹಿನ್ನೆಲೆಯನ್ನು ನಮಗೆ ತಿಳಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಸರ್. ಇತಿಹಾಸದ ಹಿನ್ನೆಲೆ ಅಂತ ಹೇಳಿದರೆ ತುಂಬ ಇತಿಹಾಸ ಇದೆ. ಇದು ಈಗ ನಾವು ಕಿರಿಯವರು ನಡೆಸಿಕೊಂಡು ಬರುತ್ತಿದ್ದಾರೆ. ಮೊದಲು ಅಂದರೆ ಒಂದು 4-5ನೇ ತಲೆಮಾರಿನಿಂದ ಇದು ನಡೀತಾ ಉಂಟು ಅಂತ ನಮ್ಮಿಂದ ಮೊದಲವರು ಹೇಳ್ತಾಯಿದ್ರು. ಅದೇ ಪ್ರಕಾರ ನಾವು ಅದರ ಕಿರಿಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತು ಅಷ್ಟಮಂಗಲ ಚಿಂತನೆಯಲ್ಲಿ ಹಾಗೆ ಇದಕ್ಕೆ ಬಹಳ ಮಹತ್ವ ಇದೆ. ಇದು ಬಲ್ಲಾಳ ಅರಸರ ಕಾಲದಿಂದ ನಿಮ್ಮ ಕುಟುಂಬಕ್ಕೆ ದಾನವಾಗಿ ಬಂದದ್ದು. ಅದೇ ಪ್ರಕಾರ ಅದು ನಾವು ಆವತ್ತು ನಡೆದ ಹಾಗೆ ನಾವು ಇವತ್ತು ಕೂಡ ನಡೆಸಿದ್ದೇವೆ. ಇದು ಹೇಗೆ ಸರ್, ಇದರ ಒಂದು ಪದ್ಧತಿ ಹೇಗೆ? ಈಗ ಇವತ್ತು ನಾನು ನೋಡ್ತಾ ಇದ್ದೇನೆ ಗದ್ದೆಯನ್ನೆಲ್ಲ ಉಳುಮೆ ಮಾಡಿದಿರಿ, ಉಳುಮೆ ಮಾಡಿ ಇನ್ನೂ ಬಿತ್ತನೆ ಆಗಬೇಕಷ್ಟೇ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಏನು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು? ಇವತ್ತು ಸಾಧಾರಣ ಈಗಿನ ಕಾಲಸ್ಥಿತಿಗೆ ಅನುಸಾರವಾಗಿ ನಾವು ನಡ್ಕೊಂಡು ಬರಬೇಕಾಗ್ತದೆ. ಇಲ್ಲಾಂದರೆ ಒಂದು 5 ದಿವಸದ ಕೋಳಿ ಅಕ್ಕ ಎಲ್ಲ ನಡೀತಿತ್ತು. ಇವತ್ತಿನ ಕಾನೂನು ಪ್ರಕಾರ ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ದೇವರಿಗೆ ಬಿಟ್ಟಂಥ ವಿಚಾರ. ಅದನ್ನು ನಾವು ಇದು ಮುಂದುವರಿಸಿಕೊಂಡು ಕಾನೂನು ಹೋರಾಟ ಮಾಡೋದು ಇದೆಲ್ಲ ನಾವು ಮಾಡಲಿಕ್ಕಿಲ್ಲ. ಈಗಾಗಲೇ ಒಂದು ಹಿರಿಯವರ ಕಾಲದ ಅದನ್ನು ನಡೆಸಿಕೊಂಡು ಒಂದು ವ್ಯಕ್ತಿ ಅದನ್ನು ಒಂದು ಪ್ರತಿಭೆಯನ್ನು ಕಟ್ಟಿ ಜೇಡಿ ಮಣ್ಣಿನಲ್ಲಿ ಬಿಡಿಸಿ ಆಮೇಲೆ ಗದ್ದೆಗೆ ಕಾಪು ಒತ್ತಿ ಮತ್ತು ಬೂಳ್ಯ ಹೋಗಿದ್ದು ಭೂ ನಮನ ಮಾಡಿ ಬೂಳ್ಯ ಹಾಕಿ ಆಮೇಲೆ ಬಂದವರಿಗೆ ಒಂದು ಮರಗಳನ್ನು ನೋಡಿ ಕೊಡುವಂಥ ವಿಶಿಷ್ಟ ಪದ್ಧತಿ. ಅಲ್ಲಿ ವಿಶೇಷ ಏನಂತ ಹೇಳಿದರೆ ಒಂದು ಅಡಿಕೆ ಎಲೆ, ವಿಳ್ಯದೆಲೆ, ಒಂದು ಸುಣ್ಣ ಇಟ್ಟು ಎಲ್ಲರಿಗೂ ಒಂದು ಹಂಚುವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಮನೆತನಕ್ಕೆ ಸಂಬಂಧಪಟ್ಟಾಗೆ ಸತೀಶ್ ಚಂದ್ರ ಕಲ್ಲಂಬಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಈ ಒಂದು ಗದ್ದೆ ಬೇಸಾಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀವು ಒಂದು ಬೇಸಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಇವತ್ತು ಬೇಸಾಯದ ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ಈ ಗದ್ದೆಗೆ ಒಂದು ಭಾಳಷ್ಟು ಇತಿಹಾಸ ಇರುವಂಥದ್ದು ತಮಗೆ ತಿಳಿದಂಥ ವಿಚಾರ. ಇವತ್ತು ಈ ಕಾರ್ಯಕ್ರಮ ಹೇಗೆ ನಡೀತದೆ, ಅಂದರೆ ಯಾರದನ್ನು ಆ ಕರ್ಮವನ್ನು ಮಾಡ್ತಾರೆ ಅಂತ? ಇದು ಮೊದಲಿಂದಾಗಿ ನಾವು ಗದ್ದೆಯಲ್ಲಿ ಉಳುಮೆ ಮಾಡ್ತಿದ್ದಂಥ ಸಮಯ. ಆಗ ನಾವು ಎತ್ತು ಕೋಣ ಕಟ್ಟಿ ಉಳುವಂಥ ಸಮಯ. ಆ ಸಮಯದಲ್ಲಿ ಅದು ಈಗ ಆ ಥರ ಇಲ್ಲ. ಮೊದಲು ಒಂದು 10-20 ಜೊತೆ ಎತ್ತುಗಳು, ಒಂದು 10-20 ಅಲ್ಲ, ಒಂದು 15 ಜೊತೆ ಆದರೂ ಕೋಣಗಳೆಲ್ಲ ಇತ್ತು. ಕಂಬಳದ ರೀತಿಯಿಂದಲೇ ನಮ್ಮ ಹಿರಿಯರು ಆದರೂ ಇದರ ಒಂದು ಸ್ಥಾಪನೆ ಮಾಡಿದಂಥ ಪೂರ್ವಬಲ್ಲಾಳರ ಒಂದು ಇತಿಹಾಸ ಇದ್ದ ಕಾರಣ ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ಥರ ನಮ್ಮಲ್ಲಿ ಈಗ ಹಿರಿಯರಾದಂಥ ನಾವು ಅದರಲ್ಲಿ ನಮ್ಮಲ್ಲಿ ಹಿರಿಯರಾಗಿರುವಂಥ ನಮ್ಮ ಚಿಕ್ಕಪ್ಪ ಅವರಿಗೆ ಹಿರಿಯತನದ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಹಾಗೆ ಅವರೀಗ ಮೊದಲಿದಾಗಿ ಈಗ
ಫಸ್ಟು ಅಜ್ಜಲ ಅಂತ ಹೇಳಿದರೆ ಅದೇ ನಲಿಕೆ ನೈವ ನರ್ತಕರು ಬಂದು ಇಲ್ಲಿ ಬಾಳೆ ಹಾಕುವಂಥದ್ದು. ಮತ್ತು ನಮ್ಮ ಅದೇ ಪೂರ್ವ ಬಳ್ಳಾಳರ ಒಂದು ಪ್ರತಿಮೆಯನ್ನು ಬಿಡಿಸಿ ಅವರಿಗೆ ಗೌರವ ಬುಳ್ಯ ಭೂಮಿಗೆ ಹುಗ್ದು ಒಂದು ವಿಶೇಷವಾದ ಒಂದು ನಮನ ಮಾಡುವಂಥ ಪದ್ಧತಿ ಇವತ್ತುಂಟು. ಮೊದಲಾದರೆ ಇದಕ್ಕೆ ಗದ್ದೆಯಲ್ಲಿ ಒಂದು 2 ಜೊತೆ ಎತ್ತು ಕಟ್ಟಿ ನಿಲ್ಲಿಸುವಂಥ ಕ್ರಮ ಇತ್ತು. ಅದೆಲ್ಲ ಈಗ ಇಲ್ಲದ ಕಾರಣ ಅದು ಸ್ವಲ್ಪ ಇದಾಗಿದೆ. ಮತ್ತು ಇದರಲ್ಲಿ ಹೆಚ್ಚಿನ ತಿಳಿದರೆ ವಿಶೇಷತೆ ತಿಳಿದರೆ ನಾವು ಈ ಗದ್ದೆಯಲ್ಲಿ ಇದಾದ ನಂತರ ಬಾಳೆ ಹಾಕಿ ಅವರು ನಲಿಕೆಯವರು ಒಂದು ಓಡಿ ಬಂದು ಹತ್ತುವಂಥ ಅಲ್ಲ, ಮೊದಲಿದಾಗಿ ಒಂದು ನಮ್ಮದಾದ ಕೂಡಲೇ ಒಂದು ಮಕ್ಕಳು ಅಥವಾ ಹುಡುಗರು ಓಡಿ ಗದ್ದೆಯಲ್ಲಿ ಅವರಿಗೊಂದು ವಿಶೇಷವಾದ ಪ್ರೈಸ್ ಅಂತ ಹೇಳಿದರೆ ಬೊಂಡವೇ. ಅದರಲ್ಲಿ ಇಲ್ಲಿ ವಿಶೇಷ ಅಂತ ಹೇಳಿದರೆ ಫಸ್ಟ್ ಬಂದವನಿಗೆ ಒಂದೇ ಬೊಂಡ, ಸೆಕೆಂಡ್ ಬಂದವನಿಗೆ ಒಂದೇ ಬೊಂಡ, ಆ ಥರವೇ ಮೊದಲಿಂದಲೇ ನಡ್ಕೊಂಡು ಬಂದವು. ಈ ಗದ್ದೆಯಲ್ಲಿರುವಂಥ ಒಂದು ಕಲ್ಲಿದೆ, ಆ ಕಲ್ಲಿಗೆ ಕೊಡೊಂದು ಬಹಳಷ್ಟು ವಿಶೇಷ ಇದೆ ಅಂತ ತಿಳ್ಕೊಂಡಿದೆ. ಅದೇನು ಅಂತ ಹೇಳುವಂಥ? ಅದು ನಮ್ಮದು ಈ ಬಲ್ಲಾಳ ಅರಸರ ಕಾಲದಲ್ಲಿ ಹೇಳಿದ್ರೆ ನಮಗೆ ನಾವು ಮೂಲತಃ ಕುಂಚಡ್ಕ ಕುಟುಂಬದಿಂದ ಬಂದವರು. ನಮ್ಮ ಆದಿ ಕುಟುಂಬ ಕುಂಚಡ್ಕವೇ. ಅಲ್ಲಿಂದ ನಾವು ಇಲ್ಲಿ ಮೂಲತಃ ಬಂದು ಇಲ್ಲಿ ಅವರ ಒಂದು ಎಂತ ಹೇಳೋದು ಹೇಳಿದರೆ ಒಂದು ಕಾರ್ಯಕಾರ ಅಂತ ಹೇಳ್ಬೋದು, ಮೈನ್ ಒಂದು ಹೆಡ್ ಅಂತ ಹೇಳ್ಬೋದು, ಅಲ್ಲ ಒಂದು ರಾಜನಿಗೆ ಒಬ್ಬ ಮಂತ್ರಿ ಇದ್ದಾಗೆ. ಹಾಗೆ ಬಲ್ಲಾಳ ಅರಸರೊಟ್ಟಿಗೆ ನಮ್ಮ ಕುಂಚಡ್ಕಂದ ಬಂದ ಒಬ್ಬ ಇಲ್ಲಿ ವ್ಯಕ್ತಿ ಇದ್ದು ಅವನಿಗೆ ಒಂದು ಅವರ ಅಕ್ಕುಬಳ್ಳಾಲ್ತಿ ತಿಳುವಂಥವರ ಒಂದು ಇಡೀ ಮರಣದ ನಂತರ ಇದನ್ನು ನಮಗೆ ದಾನವಾಗಿ ಕೊಟ್ಟು ಹೋದಂತು ತಿಳುವಂಥ ನಮಗೆ ಅಷ್ಟಮಂಗಲ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ಅದು ನಮಗೆ ನಂಬಿಕೆ ಇದೆ. ಆ ಥರವೂ ಹೌದು. ನಮ್ಮ ಈ ಕಂಬಳವನ್ನು ಪ್ರಥಮವಾಗಿ ಇಲ್ಲಿ ಸ್ಥಾಪನೆ ಮಾಡಿದಂಥ ವ್ಯಕ್ತಿಯ ವಿಶೇಷವಾದ ಒಂದು ಪ್ರತಿಮೆಯನ್ನೇ ಬಿಡಿಸುವಂಥ ಕ್ರಮ ಈಗ ನಮ್ಮ ಕಲ್ಲೆಂಬಿಯ ಗದ್ದೆಯಲ್ಲಿ ಇರೋದು. ಆದರೆ ಅಲ್ಲಿ ಕಲ್ಲೆಂಬಿ ತೇಳುವಂಥ ಇತಿಹಾಸಕ್ಕೆ ನಾವು ಹೇಳುವುದಾದರೆ ಕಲ್ಲೆಂಬಿಯನ್ನು ಹೆಸರು ಬರಲಿಕ್ಕೆ ಕಾರಣವೇ ನಮಗೆ ಎಲ್ಲ ದೇವರಿಗಿಂತ ಜಾಸ್ತಿ ಈ ಗದ್ದೆ ಮತ್ತು ಆ ಕಲ್ಲಿಗೆ ನಾವು ವಿಶೇಷವಾದ ಒಂದು ಗೌರವ ಕೊಡುವಂಥ ಒಂದು ಪದ್ಧತಿ. ಕಲ್ಲೆಂಬಿ ಬರಲಿಕ್ಕೆ ಕಾರಣವೇ ಈ ಕಲ್ಲನ್ನು ನಂಬಿ ತೇಳುವಂಥ ವಿಷಯ ಅವತ್ತು ಕೊಟ್ಟ ಪೂರ್ವ ಬಳ್ಳಾಳರ ಕಾಲದಲ್ಲಿ ಕೊಟ್ಟಂಥ ಒಂದು ನುಡಿ. ಆ ನುಡಿಯನ್ನು ನುಡಿಯಾಗಿ ನಮಗೆ ಇವತ್ತು ಕೂಡ ಕಲ್ಲೆಂಬಿ ತೇಳುವ ಒಂದು ಮನೆತನವೇ ಸೃಷ್ಟಿಯಾಗಲಿಕ್ಕೆ ಕಾರಣ ಅವತ್ತು ಅವರು ಕೊಟ್ಟ ಒಂದು ವಿಶೇಷವಾದ ನುಡಿಯೇ ಕಾರಣ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ. ಸೂತಕದವರು ಈ ಗದ್ದೆಗೆ ಇಳಿಯುವಂಥ ವಿಷಯ ಇದಿಲ್ಲ. ಸೂತಕದಲ್ಲಿ ಹೆಣ್ಣು ಮಕ್ಕಳಿಗಾದರೆ 3 ದಿವಸ ಗದ್ದೆಗೆ ಇಳಿಯುವಂಥ ಇದಿಲ್ಲ. ನಾವೇ ಇವತ್ತು ಗದ್ದೆಗೋರಿ ಆದರೆ ನಾಳೆ ಬೆಳಿಗ್ಗೆಯವರೆಗೆ ಈ ಗದ್ದೆಗೆ ಇಳಿಯುವಂಥ ವಿಶೇಷತೆ ಇಲ್ಲ. ಆದರೂ ನಮ್ಮ ಒಂದು ನಂಬಿಕೆ ಪ್ರಕಾರ ಇವತ್ತು ರಾತ್ರಿ ಈ ಭಾಗದಿಂದ ಒಂದು ವಿಶೇಷವಾದ ಒಂದು ದೊಡ್ಡ ಒಂದು ನಗ ಈ ಬದಿಯಿಂದ ಆ ಬದಿಗೆ ಹೋಗ್ತಾ ಉಂಟು. ಇವತ್ತು ಕೂಡ ನಮಗೆ ಅದು ನಾಳೆ ನಾವು ನೋಡಿದ್ರು ನಾಳೆ ಎಲ್ಲ ನಾವು ನೀರು ಹರಿಸುವಾಗ ಅದರ ವಿಶೇಷತೆ ಅಂದರೆ ಕಾಣ್ತದೆ. ಅದು ಇಲ್ಲಿ ಇವತ್ತು ಹೋದರೆ ಅಲ್ಲಿ ವಯನಾಟು ಕುಲವನಿಗೆ ಮರೋಟಲ್ಲಿ ಗೊನೆ ಕಟ್ಟಿದ ನಂತರ ಆ ದಿವಸ ಅಲ್ಲಿ ಮರೋಟು ಕಳೆದ ದಿವಸ ವಾಪಸ್ಸು ಇಲ್ಲೇ ಬಂದು ಹತ್ತಿ ಇತ್ಲಾಗಿ ಹೋಗ್ತದೆ. ಅದು ನಮ್ಮ ನಂಬಿಕೆ. ನಮಗೆ ಕಾಣಲಿಲ್ಲ, ಅದು ಹೋಗುವ ಜಾಗವನ್ನು ಮಾತ್ರ ಕಂಡದ. ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಹೋಗುವ ಕಾರಣ ಪ್ರತಿ ವರ್ಷ ಅದೇ ಜಾಗದಲ್ಲಿ ಅದೇ ದಿವಸ ಹೋಗುವ ಕಾರಣ ನಮಗೆ ನಂಬಿಕೆ ಇದೆ. ನಮಗೆ ದೇವರದಿಂದ ಯಾವುದೇ ಅದು ಕಾಣಲಿಲ್ಲ, ಕಾಣುವುದು ಬೇಡ. ಆದರೂ ನಮಗೆ ಅದರ ಒಂದು ಕುರುಹು ಮಾತ್ರ ಕಾಣ್ತಾ ಉಂಟು. ಇದ್ರೂ ಕೂಡ ಇವತ್ತು ಕೂಡ ಈ ಗದ್ದೆ ಆ ವಯನಾಟು ಕುಲವೊಂದು ದೈವದ ಹೆಸರಿನಲ್ಲೇ ಇದೆ. ಹಿರಿಯರ ಕಾಲದಿಂದ ಅದು ಅವ್ರು ಮಾಡಿಕೊಂಡು ಬಂದು ಅದನ್ನು ಅವರ ಮಕ್ಕಳಾದ ಮಲ್ಲಪ್ಪ ಗೌಡ, ರಾಮಪ್ಪ ಗೌಡ ಮತ್ತು ದೇವಪ್ಪ ಗೌಡ, ಇವರು 3 ಜನ ಮಕ್ಕಳು ಮಾಡಿಕೊಂಡಿದ್ರು. ನಾಟಿ ಮಾಡಿದ ನಂತರ ಇದರ ಕೊಯ್ಲು ಆಗ್ತದೆ. ಈ ಕೊಯ್ಲು ಹೇಗೆ ನಡೀತದೆ ಮತ್ತು ಅದರ ಒಂದು ಅಂಶವನ್ನು ಹೇಗೆ ದೈವಕ್ಕೆ ಅರ್ಪಿಸ್ಲಿಕ್ಕಿದೆಯಾ ಅಥವಾ ನಿಮ್ಮ ಕುಟುಂಬದವರು ಅದನ್ನು ಹಂಚಿಕೊಳ್ಬೇಕಾ, ಹೇಗೆ ಅದು ಅನ್ನೋದು? ಅದು ನಾವು ಹೇಗೆ ತಿಳಿದರೆ ಅದರ ವಿನಿಯೋಗಕ್ಕೆ ತಿಳಿಬಿಟ್ಟಂಥ ಒಂದು ಜಾಗ. ವಿನಿಯೋಗಕ್ಕೆ ತಿಳಿದರೆ ಅದರ ಖರ್ಚು ವೆಚ್ಚ ಈಗ ಬೇಕಾದಷ್ಟಿದೆ. ಅದನ್ನು ಯಾಕೆ ತಿಳಿದರೆ ಅವರು 3 ಜನ ವಿಂಗಡಿಸಿರುವಂಥ ಸಂದರ್ಭದಲ್ಲಿ ಅವರ ಹಿರಿಯ ಅಣ್ಣನವರಾಗಂತ ನನ್ನ ಅಜ್ಜ, ನನ್ನ ತಂದೆಗೆ ಕೊಟ್ಟಿದ್ದಾರೆ. ಅವರು ಇಬ್ಬರು ಸೇರಿ ನೀನೇ ಮಾಡಿಕೊಳ್ಳಿಂದೇಳಿ 3 ಜನ ಸೇರಿ 3 ಜನರ ಹಿಸೆಯಿಂದ ಬಂದಂಥ ಜಾಗವನ್ನು ನೀನೇ ನೋಡಿಕೊಳ್ಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಕೊಟ್ಟಿದ್ದಾರೆ. ಮೊದಲು ನಮ್ಮ ಅಜ್ಜ ಇದ್ದರು, ಆನಂತರ ನಮ್ಮ ತಂದೆ ಇದ್ದರು, ಆನಂತರ ನಮ್ಮ ಅಣ್ಣ. ಈಗ ಅದೇ ಸ್ಥಾನದಲ್ಲಿ ನಮ್ಮ ಅಣ್ಣನ ಮಗ ಜೀವನಿಗೆ ನಟಿಸುವಂಥ ಒಂದು ಇದು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಅದನ್ನು ಚೆನ್ನಾಗಿ ನೋಡಿಕೊಂಡು ಬರ್ತಾರೆ. ಇದಕ್ಕೆ ಬೇಕಾಗಿ ಇದರಲ್ಲಿ ಸಿಕ್ಕಿದಂಥ ಬೆಳೆಯನ್ನು ಅದಕ್ಕೆ ಉಪಯೋಗ ಮಾಡೋದು. ದುಂಬುಡ್ದೆ ಇಂಚ ಮಾಲ್ತೊಂದುಲ್ಲ ಅವ ಇಂಚ ಬ್ರಹ್ಮ ಬಾರೆ ಬಾರ್ನ ಅದು ಚಿಕ್ಕ ಉಳ್ಕೊಂಡು ಹಣ್ಣಗಳು ಲಾಸ್ಟ್ಗಳು ದುಂಬು ಮಗಳು ಉಳ್ಳಾಯನಗಳು ಬಾರೆ ಬಾಡ್ನ ಬಾರೆ ಪಾಡ್ತು ಅವು ಕೈಲಿ ಮಂಟ ಬುಕ್ಕ ಪೂಕರ ಬಡ್ಡೆ 2 ಬೂತುಂಡು ಕೈಲಿ ಪಾಡಂಡ ಮಾತ್ರ ಅಂದು ಕೊರಗೆಲ್ಲ ಎಲ್ಲ ಸಮ್ಮಾಳ ಕಾಲಟೆ ಸರಜಿನಿಂದ
ಇನ್ನ ಸಂಪ್ರದಾಯ ಬಂದ ಕಲ್ಲೆಂಬಿದ ಮಲ್ಲ ಇಲ್ಲಡತಗ್ಲು ಬತ್ತದು ಎಂಕಲ ಬತ್ತು ಬರ್ಪ ಇಲ್ಲಡೆ ಬತ್ತು ಅಲ್ಪ ಸ್ಥಾನಗು ಕೈ ಮುಗಿತಾತು ಬತ್ತು ಇಲ್ಲಡತಗ್ಲೆ ಕೈ ಮುಗಿತಾತು ಬತ್ತಾಗ್ಲು ಎಂಕ್ಲೆಗ್ ಒಂಜಿ ಪಲಾರ ಕೊರ್ಪೆರು ಆ ಪಲಾರನ ಬತ್ತು ಎಂಕಲ ಕಲ್ಲೆಂಬಿತ ಇಲ್ಲಿತು ಸರೋಜಿನಿ ಮನ್ಪುನಾಗ್ಲ ಇಲ್ಲಿತು ಬತ್ತು ಐನು ತೀರ್ತಾತು ತೀರ್ತು 10 ಬೆರಳು ವಂದನೆ ಮಲ್ತಾತು ಗುರು ಅಗ್ಲೆಕ್ಲ ವಂದನೆ ಮಲ್ತಾತು ಎಂಕಲ ಅಲ್ಪ ಅರ್ಥ ಆಗಿಲ್ಲ ಜಾರದು ಬುಕ್ ಎಂಕಲ ಕಾಪು ಬೇರೆ ಒಪ್ಪ ಕಾಪು ಅಂಡ ಸರಳಿತ ಮೂಜು ಕಣ್ಣೆನ ಕರ್ತದಾತು ಐಕು ಬೋಡಪ್ಪನ ಬಲ್ಲು ಪೂರ ದೊತ್ತೊಂದು ಬತ್ತದಾತು ಮುಲ್ಪ ಕಂಡವ ಜಪ್ಪದಾತು ಕಂಡಗು ಜಪ್ಪೆರ ತುಂಬ ಒಂಜಿ ಕೈ ಮುಗಿದಾತು ಜತ್ತದ ಕಲ್ಲುಗಳೊಂಜಿ ಕೈ ಮುಗಿತು ಆ ಒಂಜಿ ದೈವಿ ಶಕ್ತಿದ ರೂಪನೊಂಜಿ ಕಲ್ಲುಟು ಒಂಜಿ ಮಣ್ಣದ ಜೇಡಿ ಮಣ್ಣುಟು ಎಂಕಲ ಬುಡ್ಪದಾತು ಮುಲ್ಪ ಬುಕ್ಕದ ಕ್ರಮ ಆಗ್ಲು ಎಂಕಲೆ ಪನ್ಪೆರು ಐನೂರದಕ್ಕೆ ಎಂಕಲ ಮಾಡ್ಬೋದು.